रामचंद्राय वेधसे रघुनाथाय नाथाय सीताया पतये नमः। रघुनाथाय नाथाय सीताया पतये नमः। नारायणं निखिलपूर्णगुणैकदेहं नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। ॐ श्रियपत्ये नित्या गणितगुणमाणिक्यविशद प्रभाजालोल्लासोपहत सकलावद्यतमसे जगज्जन्मस्तेम प्रलयरचनाशीलवपुषे नमो अशेषाम्नाय स्मृति हृदयदीप्ताय हरये व्यासाय भवनाशाय श्रीशाय गुणराशये हृद्याय शुद्ध विद्याय मध्वाय जन्मो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ॐ श्रीगुरुभ्यो नमः। हरिः ॐ। ಹೇಗೆ ಪಾಂಡವರು ರಾಜ್ಯಾಡಳಿತ ಮಾಡ್ತಾ ಇದ್ದರು ಅದನ್ನು ಹೇಳಿದರು. 1 ಮತ್ತು 2ನೇ ಶ್ಲೋಕದಲ್ಲಿ ಧರ್ಮರಾಜ ಯಜ್ಞಗಳಲ್ಲಿ ಉತ್ಕೃಷ್ಟ ದಾನ ಉರುದಾನಗಳಲ್ಲಿ ಆಮೇಲೆ ಉಳಿದ ದೇಶದ ರಾಜರುಗಳ ಜೊತೆಗೆ ಹೇಗಿರಬೇಕು ಅದು, ಆಮೇಲೆ ಧರ್ಮಾದಿಗಳ ಗೋಷ್ಠಿಗಳನ್ನು ಎಲ್ಲ ನಡೆಸುವಂಥದ್ದು, ಋಷಿ ಪೂಜೆ, ಇದೆಲ್ಲ ಯುಧಿಷ್ಠಿರನೇ ತಾನೇ ರಾಜನಾಗಿ ತಾನೇ ಜವಾಬ್ದಾರಿ ವಹಿಸ್ಕೊಂಡಿದ್ದ. ಭೀಮಸೇನ ಧರ್ಮಾನುಶಾಸ್ತಿ, ವರ್ಣ ಆಶ್ರಮ ಅದಕ್ಕೆ ಸರಿಯಾದ ಧರ್ಮ ಪರಿಪಾಲನೆ ಆಗ್ತಾ ಇದೆಯೋ ಇಲ್ವೋ. ಹರಿತತ್ವ ಶಂಸನ, ಹರಿತತ್ವ ಅಂತ ಹೇಳಿದ್ದಾರೆ. ವಾಯುದೇವರ ಅವತಾರ ಭೀಮಸೇನ, ಹರಿತತ್ವ ಬಿಟ್ಟು ಬೇರೆ ತತ್ವಕ್ಕೆ ಜಾಗವೇ ಇಲ್ಲ. ಸೊ ಹರಿತತ್ವ ಶಂಸನ. ಆ ಜನರು ಅಷ್ಟೇ, ಅವರಿಗೂ ಅದೇ ಬೇಕಾದದ್ದು, ಯಾಕಂದರೆ ಹರಿತತ್ವವೇ ಬೇಕಾದ್ದು. ಅಷ್ಟು ಅವರಿಗೆ ಆ ಹರಿತತ್ವದ ಮೇಲೆ ನಂಬಿಕೆ ಇರುವವರು, ಪಾಂಡವರ ಮೇಲೆ ನಂಬಿಕೆ ಇರುವವರು, ಭಗವಂತನನ್ನು ಕಣ್ಣಾರೆ ಕಾಣುವಂಥ ಸೌಭಾಗ್ಯ ಅವರಿಗೆ. ಸೊ ಆದ್ದರಿಂದ ಆ ಭಗವಂತನನ್ನು ಬಿಟ್ಟು ಬೇರೆ ಏನನ್ನು ಚಿಂತಿಸುವಂಥ ಪ್ರಶ್ನೆಯೇ ಇಲ್ಲ. ಹರಿತತ್ವ ಶಂಸನ. ಸ್ವರಾಷ್ಟ್ರ ರಕ್ಷಾದಿಷು, ರಾಷ್ಟ್ರ ರಕ್ಷೆ ಇದೆಲ್ಲ ಭೀಮನ ಕೆಲಸ ಆಗಿತ್ತು. ಹಾಗೆ ದ್ರೌಪದಿ ಸ್ತ್ರೀ ಧರ್ಮ ಶಂಸಾಸನ, ಸ್ತ್ರೀಯರ ಧರ್ಮ ಅದು ಹೇಗೆ ನಡೆಸ್ಕೊಂಡು ಹೋಗಬೇಕು, ಅದನ್ನು ಹೇಗೆ ರಕ್ಷಣೆ ಮಾಡ್ಕೊಂಡು ಹೋಗಬೇಕು. ಭೃತ್ಯಕೋಶ, ಎಷ್ಟು ಜನ ಸಾವಿರಾರು ಭೃತ್ಯರು ಇದ್ದರೂ ಅವರದ್ದೆಲ್ಲ ಪ್ರತಿಯೊಬ್ಬರದ್ದು ಹೆಸರು, ಗುಣ, ಅವರ ವೇಷಭೂಷ ಪ್ರತಿಯೊಂದು ಗೊತ್ತಿರುವಂತಹ ದ್ರೌಪದಿ. ಆಮೇಲೆ ಕೋಶ ರಕ್ಷೆ, ಆಮೇಲೆ ವ್ಯಯಾದವು, ತಂದು ಹಾಕಿದ್ದನ್ನು ಅದನ್ನು ಯೋಗ್ಯ ರೀತಿಯಲ್ಲಿ ಖರ್ಚಾಗುವಂಥ ಈ ರೀತಿಯ ಗೃಹ ಮಂತ್ರಿಯಾಗಿ ಎಲ್ಲವನ್ನೂ ನೋಡಿಕೊಂಡಿದ್ಲು ಅನ್ನುವಂಥದ್ದು ಯಾರು? ದ್ರೌಪದಿ. ಹೀಗೆ ಧರ್ಮದ ಶ್ರೀಹರಿಯ ತತ್ವದರ್ಶಕಳಾಗಿದ್ದಳು ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಇಷ್ಟು ಈ 2 ಶ್ಲೋಕಗಳ ಆಗಿಬಿಟ್ಟು ಇವತ್ತಿಗೆ 3ನೇ ಶ್ಲೋಕವೇಲಾರೆ. ಭೀಭತ್ಸುರಾಸೀತ್ ಪರರಾಷ್ಟ್ರಮರ್ದನೆ ತೇನಾ ನಿಯಮ್ಯಾಂಸ್ತು ಜರಾಸುತಾದೀಂ ಸಕೀಚಕಾದೀಂಶ್ಚ ಮಮರ್ದ ಭೀಮಃ ತಸ್ಯೈವ ತೇ ಬಲತೋ ನಿತ್ಯಭೀತಾಃ. 3ನೇ ಶ್ಲೋಕ 20ನೇ ಅಧ್ಯಾಯದಲ್ಲಿ ಹಿಂದೆ ಯುಧಿಷ್ಠಿರ ಹಾಗೂ ದ್ರೌಪದಿಯ ಜವಾಬ್ದಾರಿ ಬಗ್ಗೆ ತಿಳಿದಾಯಿತು. ಈಗ ಭೀಮ ಮತ್ತು ಅರ್ಜುನ ಸರದಿ. ಅರ್ಜುನನು ಪರರ ರಾಜ್ಯವನ್ನು ಮರ್ದಿಸುವ ವಿಷಯದಲ್ಲಿ ಆಸಕ್ತನಾಗಿದ್ದನು. ಅವನಿಂದ ನಿಗ್ರಹಿಸಲಿಕ್ಕೆ ಸಾಧ್ಯವಾಗದಿರತಕ್ಕಂತಹ ಜರಾಸಂಧಾದಿಗಳನ್ನು, ಕೀಚಕಾದಿಗಳನ್ನು ಕೂಡ ಭೀಮನು ಮರ್ದಿಸಿದನು. ಅವನ ಬಲದಿಂದಲೇ ಅವರು ನಿತ್ಯದಲ್ಲಿ ಭಯಗ್ರಸ್ತರಾಗಿದ್ದರಂತೆ. ಬೀಭತ್ಸುರಾಸೀತ್ ಪರರಾಷ್ಟ್ರಮರ್ದನೆ ತೇನ ಅನಿಯಮ್ಯಾನ್ಸ್ತು ಜರಾಸುತಾದೀನ್ ಸ ಕೀಚಕಾದೀನ್ಶ್ಚ ಮಮರ್ದ ಭೀಮಃ ತಸ್ಯೇವ ತೇ ಬಲತೋ ನಿತ್ಯಭೀತಾಃ. ಬೀಭತ್ಸು ಅಂತ ಹೇಳಿದರೆ ಅರ್ಜುನ. ಬೀಭತ್ಸು
ಬೀಭತ್ಸುಹು ಆಸೀತ್. ಅವನಿಗೇನು ಕೆಲಸ ಅಂತ ಹೇಳಿದರೆ ಪರರಾಷ್ಟ್ರ ಮರ್ದನೆ. ಯಾರೂ ಕೂಡ ತಲೆ ಎತ್ತುವಾಗಿಲ್ಲ. ಬೇರೆ ದೇಶಗಳು ಅನಾವಶ್ಯಕವಾಗಿ ಅಧರ್ಮದಿಂದ ಅಥವಾ ಮತ್ಸರದಿಂದ ಏನಾದರೂ ಯುದ್ಧಕ್ಕೆ ಏನಾದರೂ ಯೋಚನೆ ಮಾಡಿದರೆ ಅವರನ್ನು ಅಲ್ಲಲ್ಲೇ ಮರ್ದನ ಮಾಡಿಬಿಡುವಂಥ ಕೆಲಸ ಅರ್ಜುನನಿಗೆ. ಪರರಾಷ್ಟ್ರ ಮರ್ದನ. ಸೊ ಮರ್ದನೆ ಸಪ್ತಮಿ ವಿಭಕ್ತಿ. ಆ ಕೆಲಸದಲ್ಲಿ ಅರ್ಜುನನು ನಿರತನಾಗಿದ್ದ. ತೇನ ಅಂದರೆ ಆ ಅರ್ಜುನನಿಂದ ಅನಿಮ್ಯಾನ್ ಅನಿಯಮ್ಯಾನ್, ಅವನಿಂದಲೂ ಕೆಲವು ದೇಶದ ರಾಜರುಗಳು ಅವನ ಹಿಡಿತಕ್ಕೆ ಸಿಗುವುದಿಲ್ಲ ಅಂತ ಇದ್ದರೆ ಆ ಕೆಲಸ ಯಾರು? ಜರಾಸುತಾದೀನ್. ಜರಾಸುತ ಅಂದರೆ ಜರಾಸಂಧ. ಜರಾಸಂಧ, ಶಲ್ಯ ಇವರೆಲ್ಲ ದೊಡ್ಡ ದೊಡ್ಡ ರಾಜರುಗಳು. ಶಲ್ಯನು ಕೂಡ ಜರಾಸಂಧನ ಜತೆಗಿದ್ದ. ಯಾಕಂತ ಹೇಳಿದರೆ ಜರಾಸಂಧನ ಹೆದರಿಕೆಯಿಂದ. ಹಾಗೆ ಜರಾಸಂಧ ಮತ್ತು ಅವನದೇ ಒಂದು 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 ಟ್ರೂಪ್ ಇತ್ತು ರಾಜರುಗಳದ್ದು. ಸೊ ಅದರಲ್ಲಿ ರುಕ್ಮಿ ಕೂಡ ಇದ್ದ. ಸೊ ಸುಮಾರು ಜನ ಎಲ್ಲ ಇದ್ದು, ನಾವು ನೋಡಿದ್ದೇವೆ. ಸೊ ಜರಾಸುತ ಆದೀನ್, ಜರಾಸಂಧ ಮೊದಲಾದ ರಾಜರುಗಳು ತೇನ ಅರ್ಜುನನಿಂದ ಅನಿಯಮ್ಯಾನ್ ಅಂದರೆ ನಿಯಮನ ಆಗುವುದಿಲ್ಲ ಅಂತ ಹೇಳಿದ್ರು. ಅವರೆಲ್ಲ ದೊಡ್ಡವರಪ್ಪ, ಅವ್ರ ಸಂಗತಿ ನಮ್ಮಿಂದ ಆಗೋದಿಲ್ಲ ಅಂತ ಕೆಲವು ನಾವು ಸಹ ಹೇಳೋದು ಉಂಟು ಕೆಲವು ಸಲ. ಅಂತೇಳಿದರೆ ಅರ್ಜುನನಿಂದಲೂ ಆಗದೇ ಇರುವಂತಹ ದೊಡ್ಡ ದೊಡ್ಡ ದೇಶದ ರಾಜರುಗಳು ಇದ್ದರು. ಆ ನಿಯಮ್ಯಾನ್, ಅರ್ಜುನನ ಹಿಡಿತಕ್ಕೆ ಅರ್ಜುನನ ಹೆದರಿಕೆ ಅವರಿಗೆ ಸಾಕಾಗ್ತಿರಲಿಲ್ಲ. ಸೊ ಅಂತಹ ವಿಷಯಗಳನ್ನು, ಅಂತಹ ಜನರನ್ನು, ರಾಜರುಗಳನ್ನು ಯಾರು ನಿಯಮನ ಮಾಡ್ತಾ ಇದ್ದದ್ದು ಅಂತ ಹೇಳಿದರೆ ಕೀಚಕಾದೀನ್. ಕೀಚಕ, ಶಲ್ಯ, ಜರಾಸಂಧ ಇವರೆಲ್ಲ, ಬಲರಾಮ, ದುರ್ಯೋಧನ ಇವರೆಲ್ಲ ಮಹಾಬಲಿಷ್ಠರು ಅಂತ ಲೆಕ್ಕ. ಸೊ ಇಂಥ ಮಹಾಬಲಿಷ್ಠರು ಬಲರಾಮ ಕೃಷ್ಣ ಅವರು, ಬಲರಾಮ ಏನಿದ್ದರೂ ಸಹ ಭಗವಂತ ಕೃಷ್ಣ ಹೇಳಿದ ಹಾಗೆ ಅಂತೂ ಕೃಷ್ಣ ಪಾಂಡವರ ಅತ್ಯಂತ ನಿಕಟವರ್ತಿ ಅಂತೇಳಿದರೆ ಕೃಷ್ಣನ ಪೂರ್ಣ ಅನುಗ್ರಹ ಪಡ್ಕೊಂಡಿರುವ ಪಾಂಡವರು ಅಂತ ಬಲರಾಮನಿಗೆ ಗೊತ್ತೇ ಇದೆ. ಅದೂ ಅಲ್ಲದೆ ಅತ್ಯಂತ ಧಾರ್ಮಿಕರಾಗಿರುವಂತಹ ಪಾಂಡವರ ಏನಂತೇಳಿದರೆ ಅನುಗ್ರಹನೇ ಮಾಡಿಯಾನು ವಿನಃ ಬಲರಾಮ ಬೇರೆ ಏನು ಮಾಡಲಿಕ್ಕಿಲ್ಲ. ಸೊ ಆದರೂ ಇನ್ನೊಬ್ಬರ ಮಾತು ಕೇಳಿ, ದುರ್ಯೋಧನನಂಥವರ ಮಾತು ಕೇಳಿ ಸ್ವಲ್ಪ ಕೆಲವು ಸಲ ಸರಸ ವೀರಸ ಬರಲಿಕ್ಕೆ ಸಾಧ್ಯ ಉಂಟು. ಯಾಕಂದರೆ ದುರ್ಯೋಧನ ಬೇಡದಿದ್ದದನ್ನು ಹೇಳ್ಕೊಡುವಂಥದ್ದು ಅದೊಂದು ಬಹಳ ಒಂದು ಕೆಟ್ಟ ಚಾಳಿ ಅಂತೇಳಿದರೆ, ಇನ್ನೊಬ್ಬರ ಬಗ್ಗೆ ಅಲ್ಲಸಲ್ಲದ ಚಾಡಿ ಹೇಳುವಂಥದ್ದು. ಇದ್ದ ವಿಷಯ ಅಲ್ಲ. ಸೊ ಇದ್ದ ವಿಷಯವನ್ನು ಮಸಾಲೆ ಸೇರಿಸಿ ಇಲ್ಲದ ವಿಷಯಗಳನ್ನು ಸೇರಿಸಿ ಕೆಲವರಿಗೆ ಹೇಳಿಕೊಡುವಂತಹ ಒಂದು ಕೆಟ್ಟ ಚಾಳಿ ಇರ್ತದೆ. ಸೊ ಅಂಥದ್ದರಿಂದ ಕೆಲವು ಸಲ ಏನಾಗ್ತದೆ, ಸ್ವಲ್ಪ ಒಳ್ಳೆಯದು ಮನಸ್ಸು ಕೆಟ್ಟು ಹೋಗ್ತದೆ. ಸೊ ಹೀಗೆ ಕೀಚಕಾದೀನ್, ಕೀಚಕ, ಆಮೇಲೆ ಜರಾಸಂಧ, ಹೀಗೆ ಮಹಾಬಲಿಷ್ಠರು ಕೆಲವರಿದ್ದಾರೆ. ಅವರು ಅರ್ಜುನನ ನಿಯಮ್ಯತ್ವ, ಅದಕ್ಕೆ ನಿಯಮನಕ್ಕೆ ಅವರು ಸಾಕಾಗುತ್ತಿರ್ತಿರಲಿಲ್ಲ. ಅಂಥವರನ್ನು ಮಮರ್ಧ ಭೀಮ, ಅವರನ್ನು ಭೀಮಸೇನನೇ ನೋಡಿಕೊಳ್ತಿದ್ದ. ಅಂಥವ್ರದ್ದು ಏನಾದರೂ ಇದ್ದರೆ ನನಗೆ ಹೇಳು ಅಂತ ಹೇಳಿಬಿಟ್ಟಿದ್ದಾನೆ. ಯಾರಾದರೂ ನಿನ್ನ ನಿಯಮನಕ್ಕೆ ಒಳಪಡದೇ ಇರುವಂಥವರು ದೊಡ್ಡವರು ಯಾರಾದರೂ ಇದ್ದರೆ ಅವರನ್ನು ನನ್ನ ಕೈಗೆ ಒಪ್ಪಿಸಿಬಿಡುವುದು, ಎಲ್ಲ ಸರಿ ಮಾಡ್ತೇನೆ ಅಂತ ಹೇಳಿದ್ದಾನೆ ಭೀಮಸೇನ. ತಸ್ಯೈವತೆ ಬಲತೋ ನಿತ್ಯ ಭೀತಾಹ, ಅವರಿಗೆಲ್ಲ ಯಾರ್ದು ಈ ಚಿಂತೆ ಅಂತ ಹೇಳಿದರೆ ಈ ಭೀಮಸೇನನದ್ದೇ ಚಿಂತೆ. ಅದು ಭಗವದ್ಗೀತೆಯಲ್ಲಿ ಚೆನ್ನಾಗಿ ಬರ್ತದೆ. ಮೊದಲನೇ ಅಧ್ಯಾಯದಲ್ಲಿ ಏನಂತ ಹೇಳಿದರೆ, ದುರ್ಯೋಧನ ಬಂದು ದ್ರೋಣಾಚಾರ್ಯರ ಹತ್ರ ಮಾತಾಡೋದು, ಅವರ ಪಾರ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ ಮಹಾಬಲಿಷ್ಠರು, ಮಹಾರಥಿಕರು, ನಮ್ಮ ಪಾರ್ಟಿಯಲ್ಲಿ ಎಷ್ಟು ಜನ, ನಮ್ಮ ಪಕ್ಷದಲ್ಲಿ ಎಷ್ಟು, ಅವರ ಶತ್ರು ಪಕ್ಷದಲ್ಲಿ ಎಷ್ಟು ಅಂತ ಎಲ್ಲ ಆಲೋಚನೆ ಮಾಡಿ ಮತ್ತೆ ಹೇಳ್ತಾನವ, ಅಲ್ಲಿ ಪಾಂಡವರ ಸೈನ್ಯ ಭೀಮಸೇನನಿಂದ ರಕ್ಷಿತವಾದದ್ದು, ಆದ್ದರಿಂದ ಅದು ಪರ್ಯಾಪ್ತಂ, ಅದು ಸಾಕಾಗ್ತದೆ. ನಮ್ಮದು
ಭೀಷ್ಮಾಚಾರ್ಯರಿಂದ ರಕ್ಷಿತವಾದದ್ದು, ಆದರೆ ಅದು ಅಪರ್ಯಾಪ್ತಂ, ಅದು ಸಾಕಾಗದು. ಅಂದರೆ ಕೌರವರ ಸೈನ್ಯ 11 ಅಕ್ಷೋಹಿಣಿ, ಪಾಂಡವರ ಸೈನ್ಯ 7 ಅಕ್ಷೋಹಿಣಿ. 7 ಅಕ್ಷೋಹಿಣಿ ಸೈನ್ಯ ಪಾಂಡವರದ್ದು, ಭೀಮಸೇನನಿಂದ ರಕ್ಷಿತವಾದದ್ದು, ಆದ್ದರಿಂದ ಪರ್ಯಾಪ್ತಂ. ನಮ್ಮದು 11 ಅಕ್ಷೋಹಿಣಿ ಇದೆ, ಆದರೆ ಭೀಷ್ಮಾಚಾರ್ಯರಿಂದ ರಕ್ಷಿತವಾದದ್ದು, ಆದರೆ ಅದು ಅಪರ್ಯಾಪ್ತಂ ಅಂತ. ಅಂದರೆ ಹೆದರಿಕೆ ಯಾರ್ದು ಅಂತ ಹೇಳಿದರೆ ಭೀಮಸೇನನಿಗೆ, ದುರ್ಯೋಧನನಿಗೆ ಭೀಮಸೇನನ ಹೆದರಿಕೆ ಅಂತೇಳಿದರೆ ಭೀಮಸೇನನ ಹೆದರಿಕೆ ಅದು ಹೋಗುವುದೇ ಇಲ್ಲ. ಆ ರೀತಿ ಹೆದರಿಕೆಯನ್ನು ಹುಟ್ಟಿಸಿ ಬಿಡ್ತಾನೆ ಭೀಮಸೇನ ಅಂತೇಳಿದರೆ ಅವನನ್ನು ಕಡೆಗಣಿಸಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಕೈಕಾಲಿಗೆ ಇಡೀ ಕಲ್ಲು ಕಟ್ಟಿ ಕೆಳಗೆ ಬಿಸಾಡಿದ್ರು ಮಡುವಿಗೆ, ಅಲ್ಲಿಂದ ಎದ್ದುಕೊಂಡು ಬಂದುಬಿಟ್ಟ ಭೀಮಸೇನ. ಅಯ್ಯೋ ಇವನನ್ನೇನು ಮಾಡೋದು, ಇವ ಸಾಯುವುದಿಲ್ಲ, ವಿಷ ಹಾಕಿದರೂ ಸಾಯುವುದಿಲ್ಲ ಅಂತೇಳಿದರೆ ವೃಕೋದರ ಇವನ ಹೊಟ್ಟೆ ಒಳಗೆ ವೃಕ ಅಂತ ಅಗ್ನಿ ಇದೆ. ಏನು ತಿಂದರೂ, ವಿಷವನ್ನು ತಿಂದರೂ ಜೀರ್ಣ ಮಾಡಿಕೊಳ್ಳುವಂತಹ ಶಕ್ತಿ ಇರುವಂತಹ ಭೀಮಸೇನ ಇವನನ್ನು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ, ಇವನನ್ನು ಮಣಿಸಲಿಕ್ಕೆ ಸಾಧ್ಯ ಇಲ್ಲದೆ ಹೋಯ್ತಲ್ಲ ಅಂತ ಬಹಳ ಬೇಸರ. ಯಾರಿಗೆ? ದುರ್ಯೋಧನನಿಗೆ. ಸೊ ಹಾಗೆ ಜರಾಸಂಧ ಮತ್ತು ಕೀಚಕ ಇವರಿಗೂ ಕೂಡ ಯಾರ ಹೆದರಿಕೆ ಅಂತ ಹೇಳಿದರೆ ಭೀಮಸೇನನ ಹೆದರಿಕೆ. ತಸ್ಯೇವ ತೇ ಅಂದರೆ ಅವರುಗಳು, ತಸ್ಯ ಏವ ಅವಂದೇ ಬಲತಃ ಭೀಮನ ಬಲದಿಂದ ನಿತ್ಯ ಭೀತಾಹ ಪ್ರತಿದಿನ ಬೆಳಿಗ್ಗೆ ಅವರಿಗೆ ನೆನಪಾಗೋದು, ಓ ಭೀಮಸೇನ ಭೀಮಸೇನ ಅಂತ ಹೇಳಿದ ಕೂಡಲೇ ತೆಪ್ಪಗಾಗಿ ಬಿಡೋದು. ಪಾಂಡವರ ಸುದ್ದಿ ನಮಗೆ ಬೇಡ, ಯಾಕೆ ಆ ಭೀಮಸೇನ ನಮ್ಮನ್ನು ಅಪ್ಪಚ್ಚಿ ಮಾಡಿಬಿಡ್ತಾನೆ ಅಂತ ಹೇಳ್ಕೊಂಡು ಹೆದರಿಕೆ. ಸೊ ಈ 3ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯರು ಅಂತ ನೋಡುವ. ಅರ್ಜುನ ಪರರಾಷ್ಟ್ರಗಳನ್ನು ನಿಯಂತ್ರಿಸುವುದರಲ್ಲಿ ತೊಡಗಿದ. ಪರರಾಷ್ಟ್ರಗಳನ್ನು ನಿಯಂತ್ರಿಸುವುದಂದರೆ ಪರರಾಷ್ಟ್ರ ಮರ್ದನೆ. ಎಲ್ಲಿ ನಿಯಂತ್ರಣಕ್ಕೆ ಮೀರಿ ಏನಾದರೂ ಹೆಡೆ ಎತ್ತಿದರೆ ಅಲ್ಲೇ ಮರ್ದನ ಮಾಡೋದು, ಅವರಿಗೆ ಬುದ್ಧಿ ಕಲಿಸೋದು ಎಲ್ಲವನ್ನು ಮಾಡ್ತಾ ಇದ್ದ. ಅವನಿಗೂ ವಶರಾಗದ ಜರಾಸಂಧ, ಕೀಚಕ ಮೊದಲಾದವರನ್ನು ಭೀಮಸೇನ ನಿಗ್ರಹಿಸುತ್ತಿದ್ದ. ತೇನಾನಿಯಮ್ಯಾನ್ಸ್ತು ಆನಿಯಮ್ಯಾನ್ತು ಅಂತೇಳಿದರೆ ಅರ್ಜುನನಿಂದಲೂ ನಿಯಮನಕ್ಕೆ ಒಳಪಡದೆ ಇರುವಂತಹ ಘಟಾನುಘಟಿಗಳು ಜರಾಸಂಧ ಕೀಚಕಾದಿಗಳು ಭೀಮಸೇನ ತಾನೇ ಸ್ವಂತ ನಿಯಮನ ಮಾಡ್ತಿದ್ದ. ಅವರ ನಿಗ್ರಹ ಭೀಮಸೇನ ಮಾಡ್ತಿದ್ದ. ಭೀಮನ ಬಲಕ್ಕೆ ಅವರು ಸದಾ ಅಂಜುತ್ತಿದ್ದರು. ಅವರುಗಳು ತಸ್ಯೈವ ಬಲತಃ ಅವನ ಬಲದಿಂದಲೇ ನಿತ್ಯ ಭೀತಾಹ ಪ್ರತಿದಿನ ಹೆದರಿಕೊಂಡು ಇದ್ದರು. ಸ್ವರಾಷ್ಟ್ರ ರಕ್ಷಣೆ ಭೀಮನ ಕಾರ್ಯ, ಪರರಾಷ್ಟ್ರ ಮರ್ದನ ಅರ್ಜುನನ ಕಾರ್ಯ ಎಂಬಲ್ಲಿ ಕೂಡ ವಿಶೇಷ ಇದೆ. ಸ್ವರಾಷ್ಟ್ರವನ್ನು ಸರ್ವತೋಮುಖವಾಗಿ ರಕ್ಷಿಸುವ ಹೊಣೆ, ಅದು ದೊಡ್ಡ ಹೊಣೆ, ಅದು ಭೀಮಸೇನನ. ಪರರಾಷ್ಟ್ರಗಳ ಮೇಲೆ ಕ್ರಮವಾಗಿ ಹೋರಾಟ ಮಾಡುವ ಅವಕಾಶ ಅದು ಸಪರೇಟ್ ಅಂತ ಹೇಳಿದ್ರೆ, ಪ್ರತಿಯೊಂದು ದೇಶವನ್ನು ಒಬ್ಬರೊಬ್ಬರೇ ಬಂದರೆ ಹೇಗೆ ಅದು ಅರ್ಜುನ ನೋಡ್ಕೊಳ್ತಿದ್ದ. ಎಲ್ಲರೂ ಒಟ್ಟಿಗೆ ಬಂದರೆ, 3-4 ಜನ ಒಟ್ಟಿಗೆ ಬಂದರೆ, ಇಂಥ ಬಲಿಷ್ಠರು ಏನು ಹೆಡೆ ಎತ್ತಿದರೆ ಅದು ಭೀಮಸೇನ ನೋಡ್ತಾ ಇದ್ದ. ಸೊ ಹೀಗೆ ಸ್ವರಾಷ್ಟ್ರ ರಕ್ಷಣೆ ಏಕಕಾಲದಲ್ಲಿ ಅನೇಕ ಶತ್ರುಗಳಿಂದ ರಾಷ್ಟ್ರವನ್ನು ರಕ್ಷಿಸಿಕೊಳ್ಳುವ ಗುರುತರ ಜವಾಬ್ದಾರಿ ಅದು ಭೀಮಸೇನ ನೋಡ್ತಾ ಇದ್ದ. ಅನಂತರದ ಹಿರಿಮೆ ಅರ್ಜುನನದ್ದು ಎಂದು ತಿಳಿಯಬೇಕು. ಹೀಗೆ ಭೀಮಸೇನನ ಕಾರ್ಯವ್ಯಾಪ್ತಿ ಅಗಾಧವಾಗಿತ್ತು ಎನ್ನುವುದು ಗಮನಾರ್ಹ. ಹಾಗೆ ಅವರು ಮಧ್ವರೂಪದಿಂದಲೂ ಸ್ವಮತ ಸ್ಥಾಪನೆ, ಪರಪಕ್ಷ ನಿರಾಕರಣೆ ಎಂಬ 2 ಕಾರ್ಯಗಳನ್ನು ಸಮಗ್ರವಾಗಿ ನಿರ್ವಹಿಸಿದ ವಿವರ ನಾವು ಮಧ್ವ ವಿಜಯದಲ್ಲಿ ನಾವು ಓದಿಯಾಗಿದೆ. ಸೊ ಅಲ್ಲಿಗೆ 3ನೇ ಶ್ಲೋಕ ಆಯಿತು. 4ನೇ ಶ್ಲೋಕ ಬೈಲಾರೆ. ರಾಷ್ಟ್ರೇಷು
ರಾಷ್ಟ್ರೇಷು ಭೀಮೇನ ವಿಮರ್ದಿತೇಷು ಜಿತಾಶ್ಚ ಯುದ್ಧೇಷು ನಿರುದ್ಯಮಾಸ್ತೆ ಬಭೂಹುರಾಸೀತ್ ಹರಿಧರ್ಮನಿಷ್ಠಃ ಪ್ರಾಯೇಣ ಲೋಕಶ್ಚ ತದೀಯ ಶಾಸನಾತ್. 4ನೇ ಶ್ಲೋಕ. ಭೀಮನಿಂದ ಪರದೇಶಗಳು ಪೀಡಿಸಿಕೊಳ್ಳಲ್ಪಡುತ್ತಿರಲು ಯುದ್ಧಗಳಲ್ಲಿ ಪರಾಜಿತರಾದ ಜರಾಸಂಧಾದಿಗಳು ಉದ್ಯೋಗರಹಿತರಾಗಿದ್ದರು. ಹೆಚ್ಚಾಗಿ ಭೀಮನ ಆಜ್ಞೆಯಿಂದ ಲೋಕವೆಲ್ಲವೂ ಕೂಡ ಪರಮಾತ್ಮ ಧರ್ಮದಲ್ಲಿ ನಿಷ್ಠಾವುಳ್ಳದ್ದಾಗಿತ್ತು. ರಾಷ್ಟ್ರೇಷು ಭೀಮೇನ ವಿಮರ್ದಿತೇಷು ಜಿತಾಶ್ಚ ಯುದ್ಧೇಷು ನಿರುದ್ಯಮಾನ್ಸ್ತೆ ಬಭೂವು ಆಸೀತ್ ಹರಿಧರ್ಮನಿಷ್ಠಃ ಪ್ರಾಯೇಣ ಲೋಕಶ್ಚ ತದೀಯ ಶಾಸನಾತ್. ರಾಷ್ಟ್ರೇಷು ಭೀಮೇನ ವಿಮರ್ದಿತೇಷು ಅಂತೇಳಿದರೆ ಎಲ್ಲ ರಾಷ್ಟ್ರಗಳು ಭೀಮಸೇನನಿಂದ, ರಾಷ್ಟ್ರೇಷು ಅಂತೇಳಿದ್ರೆ ಸಪ್ತಮಿ ವಿಭಕ್ತಿ, ಎಲ್ಲ ರಾಷ್ಟ್ರಗಳಲ್ಲಿ ಭೀಮೇನ ಭೀಮಸೇನನಿಂದ ವಿಮರ್ದಿತೇಷು ಎಲ್ಲ ಬಾಲ ಮರ್ಚಿಕೊಂಡು ಕೂತಿದ್ದಾರೆ. ಯಾಕೆ ಅಂತೇಳಿದರೆ ಭೀಮಸೇನನ ಹೆದರಿಕೆ. ಭೀಮಸೇನ ವಿಮರ್ದಿತೇಷು ಅಂತೇಳಿದರೆ ತಲೆ ಎತ್ತಿದರೆ ತಲೆಗೆ ಬಡ್ದು ಬಿಡ್ತಾನೆ ಭೀಮಸೇನ ಅಂತೇಳಿಬಿಟ್ಟು ಎಲ್ಲ ಚುಪ್ಪಾಗಿ ಕೂತಿದ್ದಾರೆ. ಯಾರೊಬ್ಬರದ್ದು ಸುದ್ದಿ ಇಲ್ಲ. ರಾಷ್ಟ್ರೇಷು ಭೀಮೇನ ವಿಮರ್ದಿತೇಷು ಜಿತಾಶ್ಚ ಯುದ್ಧೇಷು ನಿರುದ್ಯಮಾನ್ಸ್ತೆ. ಜಿತಾಶ್ಚ ಯುದ್ಧೇಷು ಯುದ್ಧದಲ್ಲಿ ಯುದ್ಧ ಆದರೆ ಆವಾಗ ಭೀಮಾರ್ಜುನರು ಹೋಗಿಬಿಟ್ಟು ದಂಡಯಾತ್ರೆ ಮಾಡಿ ಅವನನ್ನು ಸೋಲಿಸಿ ಬಂದಿದ್ದಾರೆ. ಯಾರನ್ನು? ಜರಾಸಂಧನನ್ನು ಕೂಡ. ಅದು ಸೋತಿದ್ದಾರೆ ಅನ್ನೋದಕ್ಕೆ ಏನಾಯಿತು, ಅವನಲ್ಲಿದ್ದ ಏನದು ಅಂಗರಾಜ್ಯ, ಆ ಅಂಗರಾಜ್ಯದ ಒಂದು ಅಂಶವನ್ನು ಕಿತ್ಕೊಂಡ್ಬಂದಿದ್ದ ಭೀಮಸೇನ. ಅದೇ ಅಂಗರಾಜ್ಯವನ್ನು ಭೀಮಸೇನ ಕಿತ್ಕೊಂಡು ಬಂದು ಹಸ್ತಿನಾವತಿಗೆ ಸೇರಿಸಿದ್ದನ್ನು ಭೀಮಸೇನನ್ನೇ ಅವಮಾನ ಮಾಡಬೇಕಂತ ದುರ್ಯೋಧನ ಕರ್ಣನಿಗೆ ಪುನಃ, ಅಂದರೆ ಕರ್ಣನದ್ದೇ ಮೊದಲು ಇದ್ದದ್ದು, ಕರ್ಣನಿಗೆ ಅಭಿಷೇಕ ಮಾಡಿ ಎಲ್ಲರ ಎದುರುಗಡೆ ಕರ್ಣ ಸೂತಪುತ್ರ ಅಂತ ಭೀಮಸೇನ ಹೇಳಿದಾಗ ಅವನು ಸೂತಪುತ್ರ ಆದರೆ ಏನು, ಈಗ ಅವ ಅಂಗ ದೇಶದ ರಾಜ ಅಂತೇಳಿ ಅಭಿಷೇಕ ಮಾಡಿದ ಆ ಒಬ್ಬ ಧೂರ್ತ ಅವನು ಧೃತರಾಷ್ಟ್ರನ ಮಗ ದುರ್ಯೋಧನ. ಸೊ ದುರ್ಯೋಧನದ್ದು ಹೀಗೆ ಕೆಟ್ಟ ಚಾಳಿಯಲ್ಲೇ ಇರುವಂಥದ್ದು. ಭೀಮಸೇನ ಎಲ್ಲಿ ಹೋಗ್ತಾನೋ ಗೆದ್ದುಕೊಂಡು ಬರುವವನು, ಇದ್ದದ್ದನ್ನು ವ್ಯಯ ಮಾಡುವವ ದುರ್ಯೋಧನ. ಅವನಿಂದ ಹೊಸ್ತು ಏನು ಬಂದಿದೆ? ಏನಿಲ್ಲ. ಏನು ಸೇರಿಸಿದ್ದಾನೆ? ಏನಿಲ್ಲ. ಹೀಗೆ ಜಿತಾಶ್ಚ ಯುದ್ಧೇಶು ಅಂತ ಇದ್ದರೆ ಭೀಮಸೇನ ಮತ್ತು ಅರ್ಜುನ ಇವರಿಂದ ಅವರು ಎಲ್ಲಿದ್ದಾರೋ ಅಲ್ಲಿ ಯುದ್ಧ ಅಂತೇಳಿದರೆ ಅದರಲ್ಲಿ ಜಯವೇ ಆಗೋದು ವಿನಃ ಸೋಲು ಅಂತ ಇಲ್ಲ. ಜಿತಾಶ್ಚ ಯುದ್ಧೇಶು ಎಲ್ಲ ಯುದ್ಧಗಳಲ್ಲಿ ಭೀಮಸೇನ ಗೆದ್ದಿದ್ದೇ ವಿನಃ ಬೇರೆ ಸೋತದ್ದು ಅಂತ ಇಲ್ಲ. ನಿರುದ್ಯಮಾನ್ತೆ, ನಿರುದ್ಯಮಾನ್ ಉದ್ಯಮ ಅಂತೇಳಿದರೆ ಕೆಲಸ, ಉದ್ಯೋಗ ಅಥವಾ ವ್ಯಾಪಾರ ಅಥವಾ ತಮ್ಮದೇ ಆದದ್ದು, ಅದೆಲ್ಲ ಉದ್ಯಮ ಅಂತ. ನಿರುದ್ಯಮಾನ್ ಅಂತೇಳಿದರೆ ಪಾಂಡವರಿಗೆ ತೊಂದರೆ ಕೊಡುವಂತಹ ಕೆಲಸ ಅಂತ ಇಟ್ಕೊಳ್ಳುವ ಉದ್ಯಮ. ಅದರಲ್ಲಿ ನಿಹಿ ಉದ್ಯಮ ಅಂದರೆ ಪಾಂಡವರಿಗೆ ತೊಂದರೆ ಕೊಡೋದ ಇಲ್ಲವೇ ಇಲ್ಲ, ಯಾಕೆ ಅಲ್ಲಿ ಭೀಮಸೇನ ಇದ್ದಾನೆ ಅಂತ ಬಿಟ್ಟು ಹೆದರಿಕೊಂಡು ನಿರುದ್ಯಮಾನ್ ಯಾವುದೇ ರೀತಿ ತೊಂದರೆ ಕೊಡದೆ ಇದ್ದಾರೆ ಅಂತೇಳಿದರೆ ಯಾವುದೇ ರೀತಿಯ ಏನು ಪಾಂಡವರನ್ನು ಹತ್ತಿಕ್ಕಬೇಕು, ಪಾಂಡವರನ್ನು ಸದೆ ಬಡಿಬೇಕು ಯೋಚನೆ ಕೂಡ ಮಾಡ್ತಾ ಇರಲಿಲ್ಲ ಈ ಘಟಾನುಘಟಿ ರಾಜರುಗಳು. ಜಿತಾಶ್ಚ ಯುದ್ಧೇಶು ನಿರುದ್ಯಮಾನಸ್ತೆ, ನಿರುದ್ಯಮಾನ್ ಬಭೂವು ಆಸೀತ್ ಹರಿಧರ್ಮನಿಷ್ಠಃ ಪ್ರಾಯೇಣ ಲೋಕಶ್ಚ ತದೀಯ ಶಾಸನಾತ್. ತದೀಯ ಶಾಸನಾತ್ ಈ ರೀತಿ ಯುಧಿಷ್ಠಿರನ ಮಹಾರಾಜನಾಗಿ ಇರುವಂತಹ ಭೀಮಸೇನನು ಯುವರಾಜನಾಗಿ ಸಮರ್ಥ ಆಡಳಿತವನ್ನು ಕೊಟ್ಟಿದ್ದಾರೆ. ತದೀಯ ಶಾಸನಾತ್ ಈ ಭೀಮಸೇನನ
ಈ ರೀತಿ ಏನದು ಕಬ್ಬಿಣದ ಸಲಾಕೆಯ ಥರ ಅಂತೇಳಿದ್ರೆ ಆ ರೀತಿ ಏನಾದರೂ ತೊಂದರೆ ಕೊಟ್ಟರೆ ಕಟ್ ಮಾಡಿಬಿಡ್ತಾನೆ ದುರ್ಯೋಧನ, ಯಾರು ಭೀಮಸೇನ. ಆದ್ದರಿಂದ ತದೀಯ ಶಾಸನಾತ್, ಈ ಭೀಮಸೇನನ ಈ ರೀತಿಯ ಅತ್ಯಂತ ಉತ್ತಮ ರೀತಿಯ ಕಟ್ಟುನಿಟ್ಟಾದ ಶಾಸನ, ಒಂದು ಕಡೆಯಲ್ಲಿ ಉತ್ತಮ ರೀತಿದ್ದು ಎಲ್ಲ ಭಗವಂತನ ಮಹಿಮೆಗಳನ್ನು ಜನರಿಗೆ ತಿಳಿಸುವಂತಹ ಒಂದು ಆ ವಿಭಾಗ ಪೂರ್ತಿ ಭೀಮಸೇನ ನೋಡಿಕೊಳ್ತಾ ಇದ್ದ. ಸೊ ಈ ಇನ್ನೊಂದು ಕಡೆಯಲ್ಲಿ ರಾಷ್ಟ್ರ ರಕ್ಷಣೆ, ಯಾರೊಬ್ಬರೂ ಮಾತಾಡುವಂಗಿಲ್ಲ. ಸೊ ಹೀಗೆ ತದೀಯ ಶಾಸನಾತ್ ಈ ರೀತಿ ಹರಿದ್ವೇಷಿಗಳಾದ, ಅಲ್ಲದೆ ಯಾವುದು ಭಗವಂತನ ಮಹಿಮೆಗಳನ್ನು ಹೇಳುವಂತಹ ಭಗವಂತನ ಮಹಿಮಾಪೂರಿತ ಯಾವುದು ಶಿಕ್ಷಣ ಅನ್ನುವಂಥದ್ದು ಎಲ್ಲ ಪ್ರಜೆಗಳಿಗೆ ಸಿಕ್ಕುವ ಹಾಗೆ, ಎಲ್ಲ ಪ್ರಜೆಗಳು ಕೂಡ ಅವರವರ ವರ್ಣದವರ ಅವರವರ ಆಶ್ರಮಕ್ಕೆ ಸರಿಯಾಗಿ ಅವರು ಧರ್ಮಗಳನ್ನು ಪಾಲನೆ ಮಾಡುವ ರೀತಿಯಲ್ಲಿ ನೋಡಿಕೊಳ್ಳುವಂಥ ಕೆಲಸ ಯಾರಿಗೆ? ಅದು ಭೀಮಸೇನನಿಗೆ. ಯಾರು ಹರಿದ್ವೇಷಿಗಳಿದ್ದಾರೋ ಅವರನ್ನು ಎದುರುಗಡೆ ಕಂಡರೆ ನಾಲಿಗೆ ಸೀಳಿ ಬಿಡ್ತಾ ಇದ್ದ ಯಾರು? ಭೀಮಸೇನ. ಅವರು ತಮ್ಮಷ್ಟಕ್ಕೆ ದ್ವೇಷ ಮಾಡ್ತಾ ಇದ್ದರೆ ಅದು ಅವ್ರದ್ದೇ ಪ್ರವೃತ್ತಿ. ಅದು ಅಂದರೆ ತಾಮಸಿಗಳು ಅವರು ಯಾವತ್ತೂ ಅದು ಏನು ಮಾಡಿದರೂ ಕಪ್ಪು ನಾಯಿ ಬಿಳಿ ನಾಯಿ ಆಗುವುದಿಲ್ಲ ಅಂತ ಬಿಟ್ಟು ಬಿಡ್ತಾನೆ. ಆದರೆ ಈ ಹರಿದ್ವೇಷಿಗಳು ಯಾರು ಭಗವಂತನ ಪ್ರೇಮ ಮಾಡ್ತಾರೋ, ಯಾರು ಭಗವಂತನಿಗೋಸ್ಕರನೇ ಯಾರಿದ್ದಾರೋ ಅವರ ಸುದ್ದಿಗೆ ಬಂದರೆ ಆವಾಗ ಅವರ ನಾಲಿಗೆ ಸೀಳಿ ಬಿಡ್ತಿದ್ದ. ಯಾರು ಅಂಥ ಹರಿದ್ವೇಷಗಳಿಗೆ ಇನ್ನೊಬ್ಬರಿಗೆ ತೊಂದರೆ ಕೊಡ್ಲಿಕ್ಕೆ ಬರಬಾರ್ದು. ತಮ್ಮಷ್ಟಕ್ಕೆ ಎಷ್ಟಾದರೂ ದ್ವೇಷ ಮಾಡಿಕೊಳ್ಳಿ, ತೊಂದರೆ ಇಲ್ಲ. ಯಾಕಂದರೆ ಅದು ನಿಮ್ಮ ಪ್ರವೃತ್ತಿ. ನೀವು ಅಂಧ ತಮಸ್ಸಿಗೆ ನರಕಕ್ಕೆ ಹೋಗುವವರು, ಅಧೋಗತಿಗೆ ಹೋಗುವವರು, ನೀವು ದ್ವೇಷ ಮಾಡಿಕೊಳ್ಳಿ. ಇಲ್ಲ, ಯಾರು ಹರಿಭಕ್ತರಿದ್ದಾರೆ ಅವರಿಗೆ ತೊಂದರೆ ಕೊಟ್ಟರೆ ಅವರ ನಾಲಿಗೆ ಸೀಳಿ ಬಿಡ್ತಿದ್ದ ಭೀಮಸೇನ. ಈ ರೀತಿ ತದೀಯ ಶಾಸನಾತ್, ಈ ರೀತಿ ಅವನ ಎಂಥ ಶಾಸನ? ಕಟ್ಟುನಿಟ್ಟಿನ ಶಾಸನದಿಂದಾಗಿ ಪ್ರಾಯೇಣ ಲೋಕಶ್ಚ, ಪ್ರಾಯೇಣ ಅಂದರೆ ಆಲ್ಮೋಸ್ಟ್ ಅಂತೇಳಿದರೆ 95-96% ಜನರು ಪ್ರಾಯೇಣ. ಅದು ಯಾಕೆ ಪ್ರಾಯೇಣ ಅಂತ ಹೇಳಿದರು? ಎಲ್ಲರನ್ನೂ ಇಲ್ಲ ಅವರನ್ನು ಬಿಟ್ಟಿದ್ದಾನಲ್ಲ. ಯಾರು? ಆ ಕಡು ತಾಮಸಿಗಳು, ಅವರು ಅಂಧ ತಮಸ್ಸಿಗೆ ಹೋಗುವವರು, ನರಕಕ್ಕೆ ಹೋಗುವವರು, ಮಹಾಲೋಭಿಗಳು ಕಾಮ ಕ್ರೋಧ ಲೋಭ ಅಂತ ಇದು 3 ನರಕದ ಬಾಗಿಲುಗಳು ಅಂತ ಬಂದಿದೆ. ಎಲ್ಲಿ? ಭಗವದ್ಗೀತೆಯಲ್ಲಿ. ಕಾಮ ಕ್ರೋಧ ಲೋಭ ಎಲ್ಲ ಯಾವುದು ಸಿಕ್ಕಿದ್ರೂ ಬೇಕು 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 ಅಂತ ಹೇಳ್ಕೊಂಡೇ ಸಾಯುವವರು ಭಾಳ ಜನ ಇದ್ದಾರೆ. ಎಷ್ಟು ಸಿಕ್ಕಿದ್ರೂ ಸಾಲದು ಅಂತ. ಲೋಭ, ಕಾಮ, ನಿಮಗೆ ಗೊತ್ತು ಕಾಮ ಎಂಥ ದೊಡ್ಡ ವೈರಿ ಅದು ಅಂತ. ಕ್ರೋಧ ಇನ್ನೊಂದು ವೈರಿ. ಯಾರಿಗೆ ತಮ್ಮ ಕೋಪದ ಮೇಲೆ ಕಂಟ್ರೋಲ್ ನಿಯಮನ ಇಲ್ವೋ ಅವರಿಗೆ ಇಡೀ ಯಾರನ್ನು ಕಂಡು ದ್ವೇಷ ಮಾಡ್ಕೊಂಡು ಬಿಡ್ತಾರೋ. ಸೊ ಕೋಪ ಅನ್ನುವಂಥದ್ದು ನಮ್ಮ ಹತೋಟಿಯಲ್ಲಿ ಇರಬೇಕು. ಸೊ ಇದು ಹತೋಟಿಯಲ್ಲಿ ಇಲ್ಲ. ಅಂಥ ಕ್ರೋಧಿಗಳು, ಅಂಥ ಅತಿಕಾಮಿಗಳು ಅಥವಾ ಅತಿ ಲೋಭಿಗಳು, ಅವರು ಇದು 3 ನರಕದ ದ್ವಾರಗಳು. ಸೊ ಇಂಥವರು ತಾಮಸಿಗಳನ್ನು ಬಿಟ್ಟು ಬಿಡ್ತಿದ್ದ ಭೀಮಸೇನ. ಹೋಗಿ ನೀವು ನರಕಕ್ಕೆ ಬಿದ್ದು ಸತ್ತು ಹೋಗಿ ಅಂತ. ಆದರೆ ಈ ಕಡೆ ಮಾತ್ರ ತೊಂದರೆ ಕೊಡಲಿಕ್ಕಿಲ್ಲ. ಅದಕ್ಕೋಸ್ಕರ ಮಧ್ವಾಚಾರ್ಯರು ಹೇಳಿದರು ಪ್ರಾಯೇಣ ಅಂತೇಳಿದ್ರೇನು? ಆಲ್ಮೋಸ್ಟ್ ಎಲ್ಲರನ್ನು ಒಳ್ಳೆ ದಾರಿಯಲ್ಲಿ ಹೋಗುವಾಗೆ ಮಾಡ್ತಿದ್ದ. ಅಂದರೆ ಪ್ರಾಯಶಃ ಎಲ್ಲರನ್ನ, ಆದರೆ ಕೆಲವರನ್ನು ಬಿಟ್ಟಿದ್ದಾನೆ ಅಂತ. ಸೊ ಹಾಗೆ ಪ್ರಾಯೇಣ ಲೋಕ ಅಂದರೆ ಇಡೀ ದೇಶ. ಬಭೂವು ಆಸೀತ್ ಹರಿಧರ್ಮ ನಿಷ್ಠ ಅಂತೇಳಿದರೆ, ಈಗ ಹರಿಭಕ್ತರು ಅಂತ ಹೇಳುವಾಗ ಕೆಲವರು ಸಾತ್ವಿಕರು, ಅವರು ಮೊದಲಿಂದಲೇ ಹರಿಭಕ್ತರಿರ್ತಾರೆ. ಕೆಲವರು ರಾಜಸರು ಇರ್ತಾರೆ. ರಾಜಸರು ಅಂತೇಳಿದರೆ ಸ್ವಲ್ಪ ಶೋ ಆಫ್ ಮಾಡಿಕೊಳ್ಳೋದು. ಅಂದರೆ ಭಗವಂತಂದು ಪೂಜೆ ಮಾಡೋದಿಲ್ಲ ಅಂತಿಲ್ಲ, ಮಾಡ್ತಾರೆ. ಮಾಡಿದರೂ ಇನ್ನೊಬ್ಬರು ನೋಡಲಿಕ್ಕೆ, ಪ್ರಸಿದ್ಧಿಗೋಸ್ಕರ, ನಮ್ಮ ಹೆಸರು ಬರಬೇಕು, ನಮ್ಮನ್ನು ಹೊಗಳಬೇಕು ಅಂತಕೊಂಡು ದಾನ ಕೊಡುವವರಿದ್ದಾರೆ, ಧರ್ಮ ಮಾಡುವವರಿದ್ದಾರೆ. ಸೊ ಇಂಥ ಪ್ರವೃತ್ತಿ ಅವರಿಗೆ ರಾಜಸರು ಅಂತ ಹೆಸರು. ಆ ರಾಜಸರನ್ನು ನಿಯಮನ ಮಾಡ್ತಿದ್ದ ಭೀಮಸೇನ, ಅವರನ್ನು ಸರಿದಾರಿಗೆ ಕರ್ಕೊಂಡು ಬರ್ತಿದ್ದ. ಸೊ ಬಭೂವು ಆಸೀತ್ ಅಂದರೆ ಹೆಚ್ಚಿನ ಪ್ರಾಯೇಣ ಲೋಕ, ಆ ಲೋಕದ ಇಂದ್ರಪ್ರಸ್ಥ ಅನ್ನುವಂಥ ದೇಶದ ಹೆಚ್ಚಿನ ಜನರು
ಪ್ರಾಯೇಣ ಲೋಕಃ ಹರಿಧರ್ಮನಿಷ್ಠಃ ಬಭೂವುಃ. ಹರಿಧರ್ಮನಿಷ್ಠರನ್ನಾಗಿ ಮಾಡಿದ್ದ ಅವರು ಆಗಿದ್ದರು. ಸೊ ಅಂತೇಳಿದರೆ ಅಂಥ ಶಾಸನ. ಆದರೆ ಪ್ರಾಯೇಣ ಅಂತ ಹೇಳಿದ ಕಾರಣ ಕೆಲವರನ್ನು ಬಿಟ್ಟಿದ್ದಾನೆ. ಅಂದರೆ ಕಡು ತಾಮಸಿಗಳು, ಅವರಿಗೆ ಅವರನ್ನು ಸರಿ ಮಾಡಲಿಕ್ಕುವುದು ಬೇಡ, ಅವರು ಹೋಗಿ ಅಲ್ಲೇ ಬಿದ್ದು ಸಾಯಲಿ, ನರಕಕ್ಕೆ ಹೋಗಿ ನರಳಲಿ ಅಂತ ಅವರನ್ನು ಬಿಡ್ತಿದ್ದ ಅನ್ನುವಂಥ ಈ 4ನೇ ಶ್ಲೋಕ. ಸೊ ಹೇಳ್ತಾರೆ, ಸಾತ್ವಿಕ ಪ್ರಜೆಗಳು ಹರಿಧರ್ಮಗಳಲ್ಲೇ ರತರಾಗಿಯೇ ಇರುವವರು. ಭೀಮನ ಆಡಳಿತದಿಂದ ಇನ್ನೊಬ್ಬರ ವಿಘ್ನವಿಲ್ಲದೆ ಹರಿಧರ್ಮಾಚರಣೆಯನ್ನು ಮಾಡುವಂತಾಯಿತು. ನಿಮ್ಮಷ್ಟಕ್ಕೆ ನೀವಿದ್ದರೂ ಗೊರ್ರಂತ ನಿಮಗೆ ಯಾಕೆ ಈ ದಾರಿಯಲ್ಲಿ ಯಾಕೆ ಬರಬೇಕು ನೀವು ಅಂತ ಕೇಳುವವರೆಲ್ಲ ಇದ್ದಾರೆ. ಸೊ ಅದಕ್ಕೋಸ್ಕರ ಅಂತಹ ಯಾವುದೇ ವಿಘ್ನಗಳು, ಯಾವುದೇ ತೊಂದರೆ ಇಲ್ಲ ಯಾರ್ದು ಕೂಡ. ಅವರ ಸಾತ್ವಿಕ ಧರ್ಮವನ್ನು ಅವರು ಆರಾಮವಾಗಿ ಪಾಲಿಸಿಕೊಂಡು ಹೋಗಬೇಕು ಅಂಥದ್ದು ಇಂದ್ರಪ್ರಸ್ಥ ದೇಶ. ಇನ್ನು ರಾಜಸ ಪ್ರಜೆಗಳು ಸ್ವಲ್ಪ ಸಂಶಯಗ್ರಸ್ತರು. ಅಂದರೆ ಭಗವಂತ ಇದಾನೋ ಇಲ್ವೋ, ಆದರೆ ಪೂಜೆ ಎಲ್ಲ ಮಾಡೋದು. ಆದರೆ ಯಾವುದಕ್ಕೆ ಪೂಜೆ ಮಾಡ್ತಾರೆ? ಭಗವಂತನನ್ನು ಅವರ ಭಗವಂತನ ಮೇಲೆ ಭಕ್ತಿ ಜಾಸ್ತಿ ಇದೆ ಅಂತಲ್ಲ, ಶೋ ಆಫ್ ಮಾಡ್ತಾರೆ, ಎಲ್ಲರೂ ನೋಡಲಿ ನಾನೊಬ್ಬ ದೊಡ್ಡ ಸಾತ್ವಿಕ ಅಂತ. ಈ ರೀತಿಯ ಅಂಥವರನ್ನು ಭೀಮಸೇನನ ಈ ಖಡಕ್ ಶಾಸನದಿಂದ ಅವರು ಕೂಡ ಏನಂತೇಳಿದರೆ, ಭಗವಂತ ಇದ್ದಾನೆ, ಖಂಡಿತ ಇದ್ದಾನೆ ಅನ್ನುವಂಥದ್ದನ್ನು ಮನಗೊಂಡು ಅವರು ಹರಿಭಕ್ತರಾಗ್ತಿದ್ದರು. ಇನ್ನು ತಾಮಸ ಪ್ರಜೆಗಳು ತಮೋ ಮಾರ್ಗವನ್ನೇ ಅನುಸರಿಸಿದವರು. ಅವರು ತಮೋ ಮಾರ್ಗದಲ್ಲೇ ಹೋಗಿ ನರಕದಲ್ಲಿ ಬೀಳಲಿ ಅಂತ ಬಿಡ್ತಿದ್ದ. ಇನ್ನೊಬ್ಬರಿಗೆ ಮಾತ್ರ ತೊಂದರೆ ಕೊಡಬೇಡಿ, ಕೊಟ್ಟರೆ ನಿಮ್ಮ ನಾಲಿಗೆ ಸೀಳಿ ಆಗ್ತೇನೆ ಅಂತೇಳಿಬಿಟ್ಟು, ಆದ್ದರಿಂದ ಮಧ್ವಾಚಾರ್ಯರು ಪ್ರಾಯೇಣ ಅಂತ ಇದನ್ನು ಸೂಚಿಸಿದ್ದಾರೆ. ಸೊ ಯೋಗ್ಯತಾನುಸಾರ ಜನರನ್ನು, ಜೀವರನ್ನು ಪ್ರೇರೇಪಿಸುವುದು ವಾಯುದೇವರ ಸ್ವಭಾವ. ಆದ್ದರಿಂದ ಭೀಮಸೇನ ಇದು ಇಂಪ್ರೂವ್ ಆಗುವುದಿಲ್ಲ ಅಂತ ಯಾವ ಕ್ಯಾಟಗರಿ ಇದೆಯೋ ಅದನ್ನು ಬಿಟ್ಬಿಟ್ಟಿದ್ದ, ನೀವು ಹಾಳಾಗಿ ಹೋಗಿ ಅಂತ. ಸೊ ಆಮೇಲಿಂದ ಇದಕ್ಕೆ ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯ ಅಂತ ಹೇಳಿದರೆ, ಪರರಾಷ್ಟ್ರಗಳನ್ನು ಭೀಮ ವಶಕ್ಕೆ ತೆಗೆದುಕೊಂಡಾಗ ಯುದ್ಧದಲ್ಲಿ ಸೋತ ಅವರೆಲ್ಲ ಭೀಮನ ಮೇಲೆ ಏನೂ ಮಾಡಲು ಆಗದೆ, ಅಂದರೆ ನಿರುದ್ಯಮಾನ್, ಏನೂ ಕೆಲಸ ಇಲ್ಲ. ಏನು ಕೆಲಸ ಇಲ್ಲ ಅಂದರೆ, ಅಯ್ಯೋ ಅವ್ರ ಮೇಲೆ ಏನಾದರೂ ಮಾತಾಡಿದ್ರೆ ಗುರ್ರಂತಾನೆ, ತಲೆ ಬಡ್ದಾಗ್ತಾನೆ, ನಾನು ಏನು ಮಾಡುವಂಗಿಲ್ಲ ಅಂತ ಏನಂತೇಳಿದ್ರೆ ಜರಾಸಂಧ, ಕೀಚಕರು ಕೂಡ ಏನಂತೇಳಿದ್ರೆ ಸುಮ್ಮನೆ ಕೂತು ಬಿಟ್ಟಿದ್ದಾರೆ ಭೀಮಸೇನನ ಹೆದರಿಕೆಯಿಂದ. ಏನೂ ಮಾಡಲು ಆಗದೆ ಅಸಮರ್ಥರಾದರು. ಭೀಮನ ಆಳ್ವಿಕೆಯಿಂದ ಸಾಮಾನ್ಯವಾಗಿ ಎಲ್ಲ ಜನರು, ಸಾಮಾನ್ಯವಾಗಿ ಅಂತ ಏನು ಪ್ರಾಯೇಣ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಆಲ್ಮೋಸ್ಟ್ ಅಂತ ಇಂಗ್ಲೀಷ್ನಲ್ಲಿ ಹೇಳಿದರೆ, ಅಚ್ಚ ಕನ್ನಡದಲ್ಲಿ ಸಾಮಾನ್ಯವಾಗಿ ಅಂತೇಳಿದರೆ ಕೆಲವರು ಇದ್ದಾರೆ ಈ ಸಾಮಾನ್ಯದಲ್ಲಿ ಬರಲಿಲ್ಲ ಅಂತ. ಸೊ ಸಾಮಾನ್ಯವಾಗಿ ಜನರೆಲ್ಲ ವೈಷ್ಣವ ಧರ್ಮದಲ್ಲಿಯೇ ನಿರತರಾದರು. ಸೊ ಹಾಗೆ ಭೀಮನ ಪರರಾಷ್ಟ್ರ ನಿಯಂತ್ರಣ ಕೇವಲ ಬಾಹುಬಲದಿಂದ ಮಾತ್ರವಲ್ಲದೆ ವಿದ್ಯಾಬಲದಿಂದಲೂ ಆಗಿತ್ತು. ಆದ್ದರಿಂದ ಜನರು ಸದಾಚಾರಿಗಳು ಮಾತ್ರವಲ್ಲದೆ ವಿಷ್ಣು ಸರ್ವೋತ್ತಮತ್ವ, ಹರಿಧರ್ಮನಿಷ್ಠ ಅಂತೇಳಿದರೆ ಭಗವಂತನೇ ಸರ್ವೋತ್ತಮ, ಹರಿ ಸರ್ವೋತ್ತಮ ಅನ್ನುವಂಥದ್ದನ್ನು ಎಲ್ಲರೂ ತಿಳಿದುಕೊಂಡು ಆ ಭಕ್ತಿ ಪೂಜೆಗಳನ್ನು, ಯಜ್ಞಗಳನ್ನು, ದಾನಗಳನ್ನು ಮಾಡುವಂತಹ ಆ ರೀತಿ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಲು ಸಾಧ್ಯವಾಯಿತು ಎಂದರ್ಥ. ಸೊ ಜರಾಸಂಧಾದಿಗಳು ಈ ಭೀಮಸೇನನ ಈ ರೀತಿ ಹರಿಧರ್ಮ ನಿಷ್ಠೆ ಏನಿದೆ ಅದನ್ನು ಅವರು ಒಪ್ಕೊಳ್ಳುವವರಲ್ಲ. ಯಾಕಂತೇಳಿದರೆ ಅವರು ಕಟ್ಟ ಶೈವ ಧರ್ಮದವರು. ಸೊ ಈ ಶೈವ ಧರ್ಮದ ಪ್ರಸಾರ ಇಲ್ಲಿ ಮಾಡಬೇಕಂತ ಅವರಿಗೂ ಮನಸ್ಸಿರ್ತದೆ, ಆದರೆ ಅದಕ್ಕೆ ಯಾವ ರೀತಿಯಲ್ಲಿಯೂ ಅವಕಾಶ ಇಲ್ಲ. ಆದ್ದರಿಂದ ಹೇಳ್ತಾರೆ ನಿರುದ್ಯಮಾನ್,
ಅವರಿಗೆ ಕೆಲಸವೇ ಇಲ್ಲ. ಅವರಿಗೇನು ಕೆಲಸ? ಅವರಿಗೆ ಶಿವ ಸರ್ವೋತ್ತಮ ಅಂತ ಹೇಳಬೇಕು ಅಂತೇಳಿದರೆ ಈ ರೀತಿಯ ಅಧರ್ಮ ಪ್ರವೃತ್ತಿ ಭೀಮಸೇನ ಮಾಡಲಿಕ್ಕೆ ಬಿಡುವವನಲ್ಲ. ಆದ್ದರಿಂದ ಅವರಿಗೆ ನಿರುದ್ಯಮ, ಅವರಿಗೆ ಅವಕಾಶವೇ ಸಿಗದೆ ಹೋಯಿತು. ಈ ರೀತಿಯಲ್ಲಿ ಭೀಮಸೇನ ಕಟ್ಟುನಿಟ್ಟಿನ ಶಾಸನ ಮಾಡಿದ ಅಂತ 4ನೇ ಶ್ಲೋಕ. 5ನೇ ಶ್ಲೋಕ ಮುಗಿಸಿಬಿಡುವ ವೈರರೇ. ಆಜೀವಿನಾಂ ವೇತನದಸ್ತದಾಸೀತ್ ಮಾದ್ರಿ ಸುತ ಪ್ರಥಮೋತ ದ್ವಿತೀಯಃ ಸಂಧಾನ ಭೇದಾದಿಷು ಧರ್ಮರಾಜ ಪಶ್ಚಾಚ್ಛ ಖಡ್ಗೇ ಸ ಬಹುವ ರಕ್ಷನ್. 5ನೇ ಶ್ಲೋಕ. ಇವಾಗ ನಕುಲ ಮತ್ತು ಸಹದೇವ ಏನ್ ಮಾಡ್ತಾ ಇದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಗ ಸೇವೆಯಿಂದಲೇ ಜೀವಿಸಿಕೊಂಡಿರತಕ್ಕಂಥವರಿಗೆ ಮಾದ್ರಿಯ ಜ್ಯೇಷ್ಠವನಾದ ನಕುಲನು ವೇತನವನ್ನು ಕೊಡತಕ್ಕವನು ಆದನು. ಹಾಗೆ ಎರಡನೆಯವನಾದ ಸಹದೇವನು ರಾಜನ ಮಿತ್ರರಲ್ಲಿ ಪರಸ್ಪರ ಭೇದ ಬುದ್ಧಿಯು ಉಂಟಾದರೆ ಪರಸ್ಪರ ಸಂಧಿ ಮಾಡುವಿಕೆಯು ರಾಜನ ಶತ್ರುಗಳಿಗೆ ಅವರ ಮಿತ್ರರಿಂದ ದ್ವೇಷವನ್ನು ಹುಟ್ಟಿಸುವಿಕೆ ಇತ್ಯಾದಿಗಳಲ್ಲಿ ಆಸಕ್ತನಾಗಿ ಧರ್ಮರಾಜನ ಹಿಂಭಾಗದಲ್ಲಿ ಖಡ್ಗವನ್ನು ಧರಿಸಿಕೊಂಡವನಾಗಿ ರಕ್ಷಿಸುತ್ತಾ ಇದ್ದನು. ಆಜೀವಿನಾಂ ವೇತನದಃ ತದಾಸೀತ್ ಮಾದ್ರೀ ಸುತಃ ಪ್ರಥಮೋ ಅಥ ದ್ವಿತೀಯಃ ಸಂಧಾನ ಭೇದಾದಿಷು ಧರ್ಮರಾಜ ಪಶ್ಚಾಚ್ಚ ಖಡ್ಗೀ ಸ ಬಭೂವ ರಕ್ಷನ್. ಆಜೀವಿನಾಂ ಅಂತೇಳಿದರೆ ಇನ್ನೊಬ್ಬರನ್ನು ಅವಲಂಬಿಸಿ ಜೀವಿಸುವವರು ಅಂತೇಳಿದರೆ ಸಂಬಳ ತಗೊಂಡು ಕೆಲಸ ಮಾಡುವವರು ಅಂತ ಲೆಕ್ಕ. ಸಾಹುಕಾರರಲ್ಲ, ಕೆಲಸಗಾರರು ಸಾಹುಕಾರರನ್ನು ಅವಲಂಬಿಸಿಕೊಂಡು ಇರ್ತಾರೆ. ಸೊ ಈ ರೀತಿ ಆಜೀವಿನಾಂ ಅಂದರೆ ಸಂಬಳ ತಗೊಂಡು ಭೃತ್ಯ ಕೆಲಸ ಮಾಡುವವರು ಸೇವಕ ಜನರು. ಸೊ ಸೇವಕ ಜನರು ಅಂತೇಳಿದರೆ ಸಂಬಳ ತಗೊಂಡು ಸೇವೆ, ಆ ರೀತಿ ಕೆಲಸದವರು ಅಂತ ಆ ಥರ. ಸೊ ಎಷ್ಟೋ ಜನ ಭಗವಂತನ ಎಲ್ಲೆಲ್ಲಿ ಮಠಗಳಲ್ಲಿ, ದೇವಸ್ಥಾನಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಏನೂ 1 ರೂಪಾಯಿ ತೆಗೆದುಕೊಳ್ಳದೆ ಕೆಲಸ ಮಾಡುವವರು ಭಾಳಷ್ಟು ಜನ ಇದ್ದಾರೆ. ಅದು ಒಂದು ಸೇವೆ ಬೇರೆ, ಅದು ನಿಜವಾದ ಭಗವಂತನ ಸೇವೆ. ಅದು ಎಲ್ರಿಗೂ ಮಾಡಲಿಕ್ಕಾಗ್ತದೆ ಅಂತೇಳಿ ಅವರ ಸಂಸಾರವನ್ನು ಕೂಡ ಅವರು ತೂಗಿಸ್ಕೊಂಡು ಹೋಗಬೇಕಲ್ವ. ಸೊ ಯಾರಿಗೆ ಅಂದರೆ ಸಂಸಾರದ ಹೊಣೆ ಏನಿಲ್ಲ, ದೇವರೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಈ ರೀತಿ ಸೇವೆ ಮಾಡ್ಬೋದು. ಇನ್ನು ಇಲ್ಲ ಇವರು ಸ್ವಲ್ಪ ಕೆಲಸ ಮಾಡಿ ತಾಡ್ದಿದ್ದರೆ ಇದು ಇವ್ರದ್ದು ಜೀವನ ಹೋಗೋದಿಲ್ಲ ಅಂತಿದ್ದರೆ ಅವರು ಕೆಲಸವೇ ಮಾಡಬೇಕಾಗ್ತದೆ, ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾನೆ ಇರಬೇಕಾಗ್ತದೆ. ಸೊ ಹಾಗೆ ಸಂಬಳ ತಗೊಂಡು ಕೆಲಸ ಮಾಡುವಂಥ ಎಲ್ಲ ಭೃತ್ಯ ವರ್ಗ ಆಜೀವಿನಾಂ, ಅವರಿಗೆ ವೇತನ ಸಂಬಳ ಕೊಡುವವ, ವೇತನ ದ ಅಂದರೆ ಕೊಡುವವ, ವೇತನದ ಯಾರು? ತದಾ ಆಸೀತ್ ಆಗಿದ್ದ ಯಾರು? ಮಾದ್ರೀಸುತಃ ಪ್ರಥಮ. ಮಾದ್ರೀಸುತ ಅಂದರೆ ಮಾದ್ರಿಗೆ 2 ಜನ ಮಕ್ಕಳು, ಒಂದು ನಕುಲ ಇನ್ನೊಂದು ಸಹದೇವ. ಸೊ ಪ್ರಥಮ ಅಂತೇಳಿದರೆ ನಕುಲ ಸಹದೇವ ಅಂತ ಹೇಳುವ ಕಾರಣ ನಕುಲ. ಸೊ ಹಾಗಾದರೆ ನಕುಲನ ಕೆಲಸ ಏನು? ಸಂಬಳ ಕೊಡುವುದು. ಇದು ಎಲ್ಲ ಕೆಲವು ಸಲ ನಿಮಗೆ ನೋಡ್ಬೋದು, ಕೆಲವೆಲ್ಲ ಸಿವಿಲ್ ಕಾಂಟ್ರಾಕ್ಟರ್ಸಿಗೆ ಭಾಳಷ್ಟು ಪ್ರಾಜೆಕ್ಟ್ಸ್ ಇರ್ತದೆ. ಸೊ ಅವರಿಗೆ ಕೆಲಸ ಮಾಡುವವರು ಎಷ್ಟು ಅಂತ ಹೇಳಿದರೆ 500-600 ಜನ, ಅವರಿಗೆ ಪ್ರತಿ ಶನಿವಾರ ಸಂಬಳ ಆ ಥರ ಎಲ್ಲ ಇರ್ತದೆ. ತಿಂಗಳಿಗೊಮ್ಮೆ ಸಂಬಳ, ಅದು ಒಂದು ರೀತಿಯಲ್ಲಿ. ಕೆಲವೊಂದು ದಿಕ್ಕಿನಲ್ಲಿ ಪ್ರತಿ ವಾರದ ಕೊನೆಗೆ ಸಂಬಳ. ಸೊ ಹೀಗೆ ಶನಿವಾರ ಬಂತ, ಇವತ್ತು ಸಂಬಳದ ದಿನ ಅಂತ ಇಡೀ ದಿನ ಸಂಬಳ ಕೊಡೋದೇ ಕೆಲಸ ಆಗಿಬಿಡ್ತದೆ. ಹಾಗೆ ಆಜೀವಿನಾಂ ವೇತನದಃ ಅಂದರೆ ಈ ಸಂಬಳ ಕೊಡುವಂಥ ಕೆಲಸ ಯಾರಿಗೆ ಅಂತ ಹೇಳಿದರೆ ನಕುಲ. ಅಂದರೆ ಯಾರು ಎಷ್ಟು ದಿವಸ ಕೆಲಸ ಮಾಡಿದ್ದಾರೆ ಅದಕ್ಕೆಲ್ಲ ಅನುಸಾರವಾಗಿ ಯಾರು ಎಷ್ಟು ರಜೆ ತಗೊಂಡಿದ್ದಾರೆ, ಎಷ್ಟು ರಜೆ ಸಂಬಳ ಇದ್ದು ರಜೆ, ಸಂಬಳ ಇಲ್ಲದ ರಜೆ, ಹೀಗೆಲ್ಲ ಭಾಳಷ್ಟು ಅದು ಸಂಬಳ ಕೊಡುವಂಥದ್ದು ಕೂಡ ಅದು ದೊಡ್ಡ ಕೆಲಸವೇ ಅದು. ಸೊ ಹೀಗೆ ಆಜೀವಿನಾಂ ವೇತನದಃ ಸಂಬಳ ಕೊಡುವವ ನಕುಲ. ಪ್ರಥಮ ಮಾದ್ರೀಸುತಃ ಪ್ರಥಮ, ಮಾದ್ರಿಯ ಮಕ್ಕಳಲ್ಲಿ ಮೊದಲನೇವ. ಇನ್ನು ಆತ ದ್ವಿತೀಯ, ಇನ್ನೊಬ್ಬ ಇದ್ದಾನಲ್ಲ ಯಾರು? ಸಹದೇವ. ಅವನಿಗೇನು ಕೆಲಸ? ಆತ ದ್ವಿತೀಯ. ಇನ್ನು 2ನೇವನಿಗೆ ಕೆಲಸ ಸಂಧಾನ ಭೇದಾದಿಷು ಅಂತೇಳಿದರೆ ಯಾರ ಜೊತೆಗೆ ಸಂಧಿ ಮಾಡಿಕೊಳ್ಳಬೇಕು, ಯಾರ ಜೊತೆಗೆ ದ್ವೇಷ ಕಟ್ಟಿಕೊಳ್ಳುವಂಥದ್ದು, ದ್ವೇಷ ಕಟ್ಟಿಕೊಂಡವರನ್ನು ಹೇಗೆ ಬಗ್ಗು ಬಡಿಯುವುದು. ಅಂದರೆ ಮೊದಲು ಸಾಮ ದಾನ
ಭೇದ ದಂಡ. ಯುದ್ಧ ಅನ್ನುವಂಥದ್ದು ಮೊದಲೇ ಹೋಗಿ ಮೈ ಮೇಲೆ ಬೀಳುವುದಲ್ಲ, ಅದು ಪ್ರಶ್ನೆಯೇ ಇಲ್ಲ. ಯುದ್ಧ ಅನ್ನುವಂಥದ್ದು ಯಾವುದೂ ಕೆಲಸ ಮಾಡಲಿಲ್ಲ, ಒಳ್ಳೆ ಮಾತಿನಲ್ಲಿ ಹೇಳಿದ್ದಾಯಿತು ಸಾಮ. ಆಮೇಲೆ ಈಗ ನೀನು ಸುಮ್ಮನೆ ಇದ್ದರೆ ನಿನಗೆ ಇದು ಚಾಕ್ಲೇಟ್ ಕೊಡ್ತೇನೆ ಅಂತ ಮಕ್ಕಳಿಗೆ ಹೇಳೋದಿಲ್ವ, ಅದು ದಾನ. ಆಮೇಲೆ ಭೇದ, ನೋಡಪ್ಪ ನೀನು ಹೀಗೆ ಸುಮ್ಮನೆ ಕೂತ್ಕೊಳ್ಳಿಲ್ಲ ಅಂದರೆ ನಿನಗೆ ಇನ್ನೊಂದು ಕಡೆಯಲ್ಲಿ ಲಾಸ್ ಆಗ್ತದೆ, ಯಾಕಂದರೆ ಅದಕ್ಕೆ ನಮ್ಮ ಸಪೋರ್ಟ್ ಇಲ್ಲದೆ ಆ ಕೆಲಸ ಆಗೋದಿಲ್ಲ, ನಿಂದು ಆ ಕೆಲಸ ಬಿದ್ದೋಗ್ತದೆ, ಅದು ಭೇದ ಅಂತೇಳಿದರೆ ಇನ್ನೊಂದು ಕಡೆಯಲ್ಲಿ ಏನೋ ಒಂದು ಭೇದೋಪಾಯ ಮಾಡಿ ಅವನನ್ನು ಸುಮ್ಮನಾಗಿಸೋದು. ಇನ್ನು ದಂಡ, ಇದು ಮೂರೂ ಕೆಲಸ ಮಾಡಲಿಲ್ಲ, ಸಾಮ ಭೇದ ದಾನ ಮೂರೂ ಕೆಲಸ ಮಾಡಲಿಲ್ಲ ಅಂತ ಹೇಳುವಾಗ ದಂಡ ಅಂತೇಳಿದರೆ ಆವಾಗ ಬೆತ್ತ ತರುವುದು ಅಂತೇಳಿದರೆ ಸುರುವಿಗೆ ಬೆತ್ತ ತರುವುದಲ್ಲ. ಸೊ ಹಾಗೆ ಅದು ಯುದ್ಧ. ಯಾಕಂದರೆ ಯುದ್ಧ ಅಂತೇಳಿದರೆ ಎಷ್ಟೋ ಸೈನಿಕರು ಸತ್ತೋಗ್ತಾರೆ, ಎಷ್ಟೋ ಲಾಸ್ ಆಗಿಬಿಡ್ತದೆ, ಭಾಳಷ್ಟು ಲಾಸ್ ಆಗಿಬಿಡ್ತದೆ, ಎಷ್ಟೋ ಇದನ್ನು ಬೆಂಕಿ ಹತ್ತಿಕೊಂಡು ಉರಿದು ಹೋಗ್ತದೆ, ಎಷ್ಟೋ ಎಲ್ಲ ಪೋಲಾಗ್ತದೆ, ಯಾವುದು ರಿಸೋರ್ಸಸ್ ಅನ್ನುವಂಥದ್ದು. ಸೊ ಅದು ಆಗಬಾರ್ದು, ಯಾವುದು ಆ ಕಷ್ಟ ನಷ್ಟ ಸೊ ಭ್ರಷ್ಟ ಎಲ್ಲವೂ ಆಗಿಬಿಡ್ತದೆ ಯಾವುದಲ್ಲಿ, ಯುದ್ಧದಲ್ಲಿ. ಅದು ಯಾವುದು ಆಗಬಾರದು ಅಂತೇಳಿದರೆ ಆ ಯುದ್ಧವನ್ನು ಹೇಗಾದರೂ ತಪ್ಪಿಸಬೇಕು. ಸೊ ಅದು ಅಂದರೆ ಒಳ್ಳೆಯ ಒಬ್ಬ ಏನು ಸ್ಟೇಟ್ಸ್ಮನ್ ಅನ್ನುವಂಥ ಒಬ್ಬ ದೇಶದ ಹಿತವನ್ನೇ ನೋಡ್ತಾ ಇರುವಂಥ ಒಳ್ಳೆಯ ರಾಜ ಅಂತೇಳಿದರೆ ಯುದ್ಧವನ್ನು ಆದಷ್ಟು ತಪ್ಪಿಸುವಂಥದ್ದು. ನಮ್ಮ ಮರ್ಯಾದೆಯೂ ಉಳಿತಾ ಇರಬೇಕು, ನಾವು ಯಾರಿಗೂ ಬಗ್ಗಲೂಬಾರದು. ಒಂದು ಅನಾವಶ್ಯಕವಾಗಿ ಯುದ್ಧವನ್ನು ಯಾವುದೇ ರೀತಿಯಲ್ಲಿ ಆಗಲಿಕ್ಕೆ ಬಿಡಬಾರದು. ಸೊ ಈ ಎಲ್ಲ ಕೆಲಸಗಳು ಸಹದೇವ ಅವನು ನೀತಿಯಲ್ಲಿ ಹುಷಾರು ಅಂತ, ನೀತಿಶಾಸ್ತ್ರ, ನ್ಯಾಯಶಾಸ್ತ್ರ, ನೀತಿಶಾಸ್ತ್ರ, ರಾಜನೀತಿ. ಸೊ ಇದರಲ್ಲಿ ನಿಪುಣ ಯಾರು? ಈ ಸಹದೇವ. ಆದ್ದರಿಂದ ಸಂಧಾನ ಭೇದಾದಿಷು ಧರ್ಮರಾಜ ಪಶ್ಚಾತ್ ಅಂದರೆ ಧರ್ಮರಾಜನಿಗೆ ಇದರಲ್ಲಿ ಪೂರ್ತಿ ಏನು ಬೆಂಬಲ ಕೊಡ್ತಾ ಇರುವವನು, ಅವನ ಜತೆಗಿದ್ದು ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರುವವನು ಸಹದೇವ. ಆಮೇಲೆ ಪಶ್ಚಾಚ್ಚ ಖಡ್ಗೀಸ ಬಭೂವ ರಕ್ಷನ್. ಮಹಾರಾಜ ಅಂತೇಳಿದರೆ ಅವನಿಗೊಬ್ಬ ಅಂಗರಕ್ಷಕ ಬೇಕು. ಆ ಅಂಗರಕ್ಷಕ ಅಂತೇಳಿದರೆ ಯಾವಾಗಲೂ ಬಹಳ ಒಂದು ವಿಶ್ವಾಸಿ ಅಂಥವನು ಮಾತ್ರ ಅಂಗರಕ್ಷಕ ಆಗಲಿಕ್ಕೆ ಸಾಧ್ಯ ಇದೆ. ಹಾಗೆ ಮಹಾರಾಜನಾದ ಧರ್ಮರಾಜನಿಗೆ ಅಂಗರಕ್ಷಕ ಯಾರಂದರೆ ಈ ಸಹದೇವನೇ. ಪಶ್ಚಾತ್, ಆಮೇಲೆ ಪಶ್ಚಾತ್ ಅಂದರೆ ಹಿಂದಿನಿಂದ ಅಂತೇಳಿ ಯಾವಾಗಲೂ ಈಗ ಯುಧಿಷ್ಠಿರ ಭಾಷಣ ಮಾಡ್ತಾ ಇದ್ದಾನೆ ಅಂತ ಇದ್ದರೆ ಅವನು ಹಿಂದೆನೇ ಇರ್ತಾನೆ ಅಂಗರಕ್ಷಕ ಸಹದೇವ. ಪಶ್ಚಾತ್ ಅವನ ನಂತರ ಹಿಂದೆ. ಖಡ್ಗ ಹಿಡ್ಕೊಂಡು ಅಂದರೆ ಯಾವಾಗಲೂ ಎಲ್ಲ ಕಡೆ ನೋಡ್ತಾ ಇರುವಂಥದ್ದು ಕೆಲಸ ಅವರಿಗೆ, ಎಲ್ಲಿ ಏನಾದರೂ ತೊಂದರೆ ಇದೆಯಾ ಅನ್ನುವಂಥದ್ದು. ಸೊ ಹೀಗೆ ಅಂದರೆ ಖಡ್ಗ ಹಿಡ್ಕೊಂಡು ರಾಜನಾದ ಯುಧಿಷ್ಠಿರನ ರಕ್ಷಣೆ ಅಂದರೆ ಅಂಗರಕ್ಷಕ ಯಾರು? ಸಹದೇವ. ಬಭೂವ ರಕ್ಷನ್ ಅಂದರೆ ಮಹಾರಾಜನ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಅದು ಖಡ್ಗ ಹಿಡ್ಕೊಂಡು ಇರುವಂಥ ಅಂಗರಕ್ಷಕನ ಕೆಲಸ ಯಾರಿಗೆ? ಸಹದೇವನು ಆದನು. ಸೊ ಈ 5ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂದರೆ, ಸಿಬ್ಬಂದಿ ವರ್ಗಕ್ಕೆ ವೇತನ ಕೊಡುವ ಕಾರ್ಯ ಮಾದ್ರಿಯ ಹಿರಿಯ ಮಗ ನಕುಲನದಾಯಿತು. ಸಂಧಿ ಭೇದ ಮೊದಲಾದವುಗಳಲ್ಲಿಯೂ ಧರ್ಮರಾಜನ ಹಿಂದೆ ಖಡ್ಗಧಾರಿಯಾಗಿ ಅಂಗರಕ್ಷಕನಾಗಿ ಮಹಾರಾಜನ ರಕ್ಷಣೆಯ ಕಾರ್ಯ 2ನೇವನಾದ ಸಹದೇವನದಾಗಿತ್ತು. ಸಿಬ್ಬಂದಿಗಳಿಗೆ ವೇತನ ವಿತರಣೆ ಕಾರ್ಯ ನಕುಲನಾದರೆ ಪರರಾಜರೊಂದಿಗೆ ಸಂಧಿ ವಿಗ್ರಹ ಭೇದ ಇಂಥದ್ದೆಲ್ಲ ಕಾರ್ಯಗಳಲ್ಲಿ ಸಹದೇವ ತೊಡಗಿದ. ಸಹದೇವ ರಾಜನೀತಿಯನ್ನು ಉದ್ದವನಿಂದ ತಿಳಿದು ಪ್ರಾವೀಣ್ಯ ಪಡೆದಿದ್ದ ಅನ್ನುವಂಥದ್ದು ಇದೇ 14ನೇ ಅಧ್ಯಾಯದಲ್ಲಿ ಆ ಶ್ಲೋಕ ಬಂದಿತ್ತು ಅನ್ನುವಂಥದ್ದು ನಾವು ಓದಿಯಾಗಿದೆ. ಸೊ ಹೀಗೆ ಸಹದೇವನ ಕೆಲಸ ಅಲ್ಲಿವರೆಗೆ ಅಂತೇಳಿದರೆ 5 ಜನರು ಮತ್ತು ದ್ರೌಪದಿ ಏನೆಲ್ಲ ಕೆಲಸ ಮಾಡ್ತಿದ್ರು ಅದನ್ನು ನೋಡಿದ್ದಾಯಿತು. ಇವತ್ತು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.